ಹಿಜಾಬ್ಗೆ ಅವಕಾಶ, ಇದು ಮುಸ್ಲಿಮರನ್ನ ಓಲೈಸುವ ಪ್ರಯತ್ನ. ಇದು ಬಹುಸಂಖ್ಯಾತರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ. ಇದು ಬಹುಸಂಖ್ಯಾತರನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ. ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಪರ ಇದ್ದಂತೆ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಬೆಂಕಿ ಹಚ್ಚುತ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮುಂದೆ ಅಹಿತಕರ ಘಟನೆಗಳು ನಡೆದರೆ ಸರ್ಕಾರವೇ ಕಾರಣ. ಮುಸ್ಲಿಮರೇ ನಿಮ್ಮನ್ನ ಇತರರು ವಿರೋಧಿಸುವಂತೆ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಪಕ್ಷದಿಂದ ನಿಮಗೆ ಲಾಭ ಇಲ್ಲ. ಹಿಜಾಬ್ ಬೇಡ, ಕೇಸರಿ ಶಾಲು ಬೇಡ, ಕೊಟ್ರೆ ಎರಡಕ್ಕೂ ಕೊಡಿ. ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಹಾಕೊಂಡು ಬಂದ್ರೆ ನೀವು ತಡೀತೀರಾ? ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ದ್ವಂದ್ವ ನಿಲುವು ಇದು. ಆದೇಶ ವಾಪಸ್ ಪಡೆಯಿರಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಛಲವಾದಿ ನಾರಾಯಣಸ್ವಾಮಿ ಅವರು ಇದೀಗ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮುಂದೆ ಅಹಿತಕರ ಘಟನೆ ಸಂಭವಿಸಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಸರ್ಕಾರವೇ ಬೆಂಕಿ ಹಚ್ಚುತ್ತಾ ಇದೆ. ಮುಂದೆ ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ನನ್ನ ಭಾವನೆ, ಶಾಲಾ ಕಾಲೇಜುಗಳು 4 ವರ್ಷಗಳ ನಂತರ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಶಾಲಾ ಕಾಲೇಜುಗಳಲ್ಲಿ ನಾವು ಮೊದಲಿಂದಲೂ ಮಾತಾಡ್ತೇವೆ, ಬ್ರದರ್ ಸಿಸ್ಟರ್ಹುಡ್ ಇರಬೇಕು ಅಂತ. ಸಹೋದರತ್ವ ಇಲ್ಲದೆ ಇದ್ರೆ ಸಮಾಜ ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಗಳನ್ನು ಇಟ್ಕೊಂಡು 4 ವರ್ಷಗಳ ಹಿಂದೆ ತಲೆದೋರಿದ್ದ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಿಜಾಬ್ ಬ್ಯಾನ್ ಮಾಡಲಾಗಿತ್ತು. ಅಥವಾ ಯಾವುದೇ ಯೂನಿಫಾರ್ಮ್ನ ಬಿಟ್ಟು ಹೊರಗಡೆ, ಈಗ ಕೆಲವು ಯೂನಿಫಾರ್ಮ್ನ ಒಳಗಡೆ ಇರ್ತವೆ, ಅಂಥವುಗಳನ್ನು ನಾವು ಯಾವುದು ಕೇಳೋಕ್ಕಾಗೋದಿಲ್ಲ. ಅದು ಆಂತರಿಕವಾದದ್ದು. ಬಹಿರಂಗವಾದದ್ದು ಯಾವುದು ಅಂತಂದ್ರೆ ಯೂನಿಫಾರ್ಮ್ನ ಹೊರತುಪಡಿಸಿ ಮೇಲೆ ಕಾಣ್ತಕ್ಕಂಥದ್ದು. ಅದು ಬೇರೆ ಆದಾಗ ಭೇದ ಭಾವಗಳು ಪ್ರಾರಂಭ ಆಗತ್ತೆ. ಆ ಕಾರಣದಿಂದ ಹಿಜಾಬನ್ನು ಬ್ಯಾನ್ ಮಾಡಿತ್ತು. ಇದನ್ನ ಪ್ರಶ್ನಿಸಿ ಇವತ್ತು ಕೇಸ್ ಹಾಕಲಾಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗಲೇ ಇವರು ತಕ್ಷಣಕ್ಕೆ ಒಂದು ಸಮುದಾಯವನ್ನ ಓಲೈಸಲಿಕ್ಕಾಗಿ ಹಿಜಾಬನ್ನ ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಮಾಡಿದರೆ ಇವರು